ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊತೀನಿ. ಇವತ್ತು ಸೆಕೆಂಡ್ ಚಾಪ್ಟರ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಒಕ್ಕೂಟ ಮತ್ತು ಕೇಂದ್ರಾಡಳಿತ ಪ್ರದೇಶ ಬಗ್ಗೆ ನೋಡೋಣ. ಆ್ಯಂಡ್ ಇದು ಪಾರ್ಟ್ 1ಅಲ್ಲಿ ಬರುತ್ತೆ. ಬನ್ನಿ ಈಗ ಆರ್ಟಿಕಲ್ 1 to 4 ಏನು ಹೇಳುತ್ತೆ ಅಂತೇಳಿ ಕಂಪ್ಲೀಟ್ ರಿವಿಷನ್ ಮಾಡೋಣ. ಆ್ಯಂಡ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಆರ್ಟಿಕಲ್ 1 ಏನು ಹೇಳುತ್ತೆ ಅಂದರೆ, ಇಂಡಿಯಾ ದಟ್ ಈಸ್ ಭಾರತ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್. ಇಂಡಿಯಾ ಆರ್ಟಿಕಲ್ 1 ಏನಂದರೆ ಭಾರತ ಅಥವಾ ಹಿಂದೂಸ್ತಾನ್ ಅಂತ ಯೂನಿಯನ್ ಸ್ಟೇಟ್ ಅಂತ ಹೇಳುತ್ತೆ. ಅಂದರೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಭಾರತ ಫೆಡ್ರೇಷನ್ ಆಗಿದ್ರೂ ಅಥವಾ ಸಂಘ ರಾಜ್ಯ ಅಂತ ಆಗಿದ್ರೂ ಸಂವಿಧಾನದಲ್ಲಿ ಯೂನಿಯನ್ ಎಂಬ ಪದ ಏನಕ್ಕೆ ಬಳಕೆಯಾಗಿದೆ ಅಂದರೆ, ಕಾರಣ ರಾಜ್ಯಗಳು ಸ್ವಇಚ್ಛೆಯಿಂದ ಸೇರಿಕೊಂಡಿಲ್ಲ ಆ್ಯಂಡ್ ಅವು ಸಪ್ರೇಟ್ ಮಾಡೋಕ್ಕೂ ಆಗಲ್ಲ. ಆಯಿತಾ? ಉದಾಹರಣೆಗೆ ಅಮೇರಿಕಾದಲ್ಲಿ ಯಾವ್ಯಾವ ಸ್ಟೇಟ್ಗಳು ಬರ್ತವೆ, ಅವು ಸಪ್ರೇಟ್ ಆಗೋದಕ್ಕೆ ಪ್ರಯತ್ನ ಮಾಡ್ಬೋದು, ಬಟ್ ಇಂಡಿಯಾದಲ್ಲಿ ಸಪ್ರೇಟ್ ಆಗೋದಕ್ಕೆ ಆಗಲ್ಲ. ಈಗ ಆರ್ಟಿಕಲ್ 2 ಏನು ಹೇಳುತ್ತೆ ಅಂದರೆ, ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್. ಆರ್ಟಿಕಲ್ 2 ಪ್ರಕಾರ ಸಂಸತ್ತು ಹೊಸ ರಾಜ್ಯವನ್ನು ಸೇರಿಸ್ಬೋದು ಅಥವಾ ಸ್ಥಾಪಿಸ್ಬೋದು. ಉದಾಹರಣೆಗೆ 1975ರಲ್ಲಿ ಸಿಕ್ಕಿಂ ರಾಜ್ಯನ ಭಾರತಕ್ಕೆ ಸೇರ್ಪಡೆ ಮಾಡ್ಕೊತಾರೆ. ಆ್ಯಂಡ್ ಆರ್ಟಿಕಲ್ 2 ಪ್ರಕಾರ ಸಂಸತ್ತಿಗೆ ಹೊಸ ರಾಜ್ಯ ಸೇರಿಸುವ ಅಧಿಕಾರವಿದೆ. ಆ್ಯಂಡ್ ಆರ್ಟಿಕಲ್ 3 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 3 ರಾಜ್ಯಗಳ ಗಡಿ ಬದಲಾವಣೆ. ಆರ್ಟಿಕಲ್ 3 ಪ್ರಕಾರ ಮುಖ್ಯವಾದದ್ದು ಸಂಸತ್ತಿಗೆ ಏನೇನು ಪವರ್ ಇದೆ ಅಂದರೆ ಆರ್ಟಿಕಲ್ 3 ಏನು ಹೇಳುತ್ತೆ ಅಂದರೆ, ಹೊಸ ರಾಜ್ಯ ರಚನೆ ಮತ್ತು ರಾಜ್ಯದ ಗಡಿ ಬದಲಾವಣೆ, ರಾಜ್ಯದ ಹೆಸರು ಬದಲಾವಣೆ, ಎರಡೂ ರಾಜ್ಯಗಳನ್ನು ವಿಲೀನಗೊಳಿಸ್ಬೋದು. ಎಕ್ಸಾಂಪಲ್ ಏನಿದೆ ನೋಡಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನ ಸಪ್ರೇಟ್ ಮಾಡ್ತಾರೆ. ಆಯಿತಾ? ಯಾವಾಗ? 2014ರಲ್ಲಿ. ನೆಕ್ಸ್ಟ್, ಮೈಸೂರು ರಾಜ್ಯದ ಹೆಸರು 1973ರಲ್ಲಿ ಕರ್ನಾಟಕ ಎಂದು ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ಸೊ ಇದೆಲ್ಲ ಏನು ಮಾಡ್ತಾರಲ್ಲ, ಆರ್ಟಿಕಲ್ 3 ಪ್ರಕಾರ ಇದನ್ನು ಅಧಿಕಾರ ಸಂಸತ್ತಿಗಿದೆ. ಆ್ಯಂಡ್ ಏನಾದರೂ ರಾಜ್ಯಗಳು ಈ ಥರ ಹೆಸರು ಬದಲಾವಣೆ ಮಾಡಬೇಕು, ಸಪ್ರೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಪರ್ಮಿಷನ್ನ ಕೇಳಬೇಕು. ಯಾವುದ್ರದ್ದು? ಪಾರ್ಲಿಮೆಂಟ್ನ ಪರ್ಮಿಷನ್ ಕೇಳಿ ಇವರು ಇಷ್ಟು ಮೂವ್ ಆಗಬೇಕು. ಆ್ಯಂಡ್ ಆರ್ಟಿಕಲ್ 4 ನೋಡೋಣ. ಆರ್ಟಿಕಲ್ 4 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 2 ಮತ್ತು 3ಯಲ್ಲಿ ಅಡಿಯಲ್ಲಿ ಮಾಡಿದ ಕಾನೂನುಗಳ ಸಂವಿಧಾನ ತಿದ್ದುಪಡಿ, ಏನು ರಾಜ್ಯಗಳ ಬದಲಾವಣೆ ಮತ್ತು ರಾಜ್ಯಗಳ ಸೇರಿಸ್ಕೊಳ್ಳೋದು ಮತ್ತು ಗಡಿ ಬದಲಾವಣೆಗಳಿಗೆ ಏನು ಕಾನೂನು ಮಾಡಿರ್ತೀವಲ್ಲ, ಅದು ತಿದ್ದುಪಡಿಗೆ ಆಗೋದಿಲ್ಲ. ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಆರ್ಟಿಕಲ್ 368 ಇಲ್ಲಿ ಅನ್ವಯಿಸೋದಿಲ್ಲ. ಯಾವುದಕ್ಕೆ? ಆರ್ಟಿಕಲ್ 2 ಆ್ಯಂಡ್ 3 ಏನು ಮಾಡಿರ್ತೀವಲ್ಲ, ರಾಜ್ಯಗಳ ಸೇರ್ಪಡೆ ಮತ್ತು ಗಡಿ ಬದಲಾವಣೆ, ಹೆಸರು ಬದಲಾವಣೆ, ಅದಕ್ಕೆ. ಸರಳವಾಗಿ ಹೇಳ್ಬೋದು ಅಂದರೆ, ರಾಜ್ಯ ರಚನೆ ಅಥವಾ ಗಡಿ ಬದಲಾವಣೆಗೆ ವಿಶೇಷ ತಿದ್ದುಪಡಿ ಅಗತ್ಯವಿಲ್ಲ. ಯಾವುದಕ್ಕೆ ಅಗತ್ಯ ಇರುತ್ತೆ ಅಂದರೆ, ನಾವು ಎಕ್ಸ್ಟರ್ನಲ್ ಫಾರಿನ್ ಕಂಟ್ರೀಸ್ ಅಲ್ಲಿಂದ ಏನಾದರೂ ಆಕ್ಯುಪೈ ಮಾಡಿಕೊಂಡು ಅಥವಾ ಸೇರ್ಪಡೆಗೊಳಿಸ್ಕೋಬೇಕು, ಬಿಟ್ಟೋಗ್ತೀವಿ ಅಂತ ಅಂದರೆ ಬಿಟ್ಟೋಗೋ ರಾಜ್ಯಗಳಿಗೆ ಅಲ್ಲಿ ಅಮೈಂಡ್ಮೆಂಟ್ ಮಾಡಿ ನಾವು ಅದನ್ನು ಬಿಟ್ಕೊಡ್ಬೋದು ಅಥವಾ ಸೇರ್ಪಡೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಏನು ಆರ್ಟಿಕಲ್ 2 ಆ್ಯಂಡ್ 3ಗೆ ತಿದ್ದುಪಡಿ ಅವಶ್ಯಕತೆ ಇಲ್ಲ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಒಂದು ಶಾಲೆಯಲ್ಲಿ ಹಲವಾರು ಕ್ಲಾಸುಗಳು ಇದ್ದಂತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಶಾಲೆನ, ಸ್ಕೂಲ್ನ ಏನು ಅನ್ಕೊತೀರ? ಭಾರತ ಅಂದ್ಕೊಳ್ಳಿ. ಕ್ಲಾಸ್ಗಳನ್ನ ರಾಜ್ಯಗಳು ಅಂದ್ಕೊಳ್ಳಿ. ಆ್ಯಂಡ್ ಪ್ರಿನ್ಸಿಪಲ್ಲು ಅವರೇ ಪಾರ್ಲಿಮೆಂಟು. ಒಂದು ಕ್ಲಾಸ್ ಆರಂಭಿಸ್ಬೋದು ಅಥವಾ ಎರಡೂ ಕ್ಲಾಸ್ನ ಸೇರಿಸ್ಬೋದು, ಕಂಬೈನ್ ಮಾಡ್ಬೋದು. ಆ್ಯಂಡ್ ಹೆಸರನ್ನು ಬದಲಾಯಿಸ್ಬೋದು. ಆದರೆ ಕ್ಲಾಸ್ಗಳಿಗೆ ಶಾಲೆಯಿಂದ ಬೇರ್ಪಡಿಸುವ ಹಕ್ಕಿಲ್ಲ. ಯಾರಿಗೆ? ಪ್ರಿನ್ಸಿಪಲ್ಗೆ. ಅದೇ ರೀತಿ ನಮ್ಮ ಭಾರತದಾಗೆ ಯಾವ್ಯಾವ ಸ್ಟೇಟ್ಗಳಿದಾವಲ್ಲ, ರಾಜ್ಯಗಳು, ಅವನ್ನ
ನಮ್ಮ ಭಾರತದಿಂದ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ಆಯಿತಾ? ಇದು ಆರ್ಟಿಕಲ್ 4. ಆ್ಯಂಡ್ ಲಾಸ್ಟ್ ಫೈನಲ್ಲು ಇಂಪಾರ್ಟೆಂಟ್ ಪಾಯಿಂಟ್ಸು. ಆರ್ಟಿಕಲ್ 1 ಅಂದರೆ ಯೂನಿಯನ್ ಆಫ್ ಸ್ಟೇಟ್. ಆರ್ಟಿಕಲ್ 2 ಹೊಸ ರಾಜ್ಯ ಸೇರಿಸ್ಬೋದು. ಆರ್ಟಿಕಲ್ 3 ಗಡಿ ಅಥವಾ ಹೆಸರು ಬದಲಾವಣೆ. ಆರ್ಟಿಕಲ್ 4 ಅಮೆಂಡ್ಮೆಂಟ್ ಮಾಡೋಂಗಿಲ್ಲ, ಅವಶ್ಯಕತೆ ಇರೋದಿಲ್ಲ. ಯಾವುದಕ್ಕೆ ಅಂದರೆ ಆರ್ಟಿಕಲ್ 2 ಆ್ಯಂಡ್ 3ಗೆ ಇಲ್ಲಿ ಇಂಪಾರ್ಟೆಂಟು. ಆಯಿತಾ? ಇಲ್ಲಿ ಆರ್ಟಿಕಲ್ 368ನ ಅನಿವಾರ್ಯ ಇಲ್ಲ. ಇದರಲ್ಲಿ ನೆಕ್ಸ್ಟು 1947 ಆದಮೇಲೆ ಏನು ಮಾಡ್ತಾರೆ ಅಂದರೆ ಭಾಷೆಗಳ ಆಧಾರಿತದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಬೇಕು ಮತ್ತು ಸ್ಥಾಪನೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಬಟ್ ಅಲ್ಲಿ ಕಮಿಟಿಗಳು ಬರುತ್ತೆ, 3 ಕಮಿಟಿ ಬರುತ್ತವೆ. ದಾರ್ ಕಮಿಟಿ, JVP ಕಮಿಟಿ ಆ್ಯಂಡ್ ಫಜಲ್ ಅಲಿ ಕಮಿಟಿ. ಇದು ಇನ್ನೂ ಬೇಕು ಅಂದರೆ ಹೇಳಿ, ಅದನ್ನು ಇದೇ ರೀತಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ. ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು.